ನಮಸ್ಕಾರ ಸ್ನೇಹಿತರೆ, ಮೀನರಾಶಿಯವರಿಗೆ 2026ರ ಯುಗಾದಿ ಭವಿಷ್ಯ ಹೇಗಿರಲಿದೆ? ಔದ್ಯೋಗಿಕ ಕ್ಷೇತ್ರದಲ್ಲಿರುವವರ ಬೆಳವಣಿಗೆ ಹೇಗೆ? ವಿದ್ಯಾರ್ಥಿಗಳಿಗೆ ಈ ವರ್ಷ ಶುಭದಾಯಕವ? ವ್ಯಾಪಾರಸ್ಥರಿಗೆ ಈ ವರ್ಷ ಹೇಗಿರುತ್ತೆ? ಕೌಟುಂಬಿಕ ಜೀವನ ಹೇಗಿರಲಿದೆ? ಆರೋಗ್ಯ, ಆರ್ಥಿಕ ಸ್ಥಿತಿಯಲ್ಲಿ ಶುಭ ಫಲಗಳಿವೆ ಅನ್ನುವ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಅದಕ್ಕೂ ಮುನ್ನ ನಿಮಗೆ ಮೀನರಾಶಿಯವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. 2026ರ ರಾಶಿ ಫಲದ ಪ್ರಕಾರ ಮೀನ ರಾಶಿಯವರಿಗೆ ಈ ವರ್ಷವು ಸಾಡೆ ಸಾತಿಯ ಪ್ರಭಾವದಲ್ಲಿರುತ್ತದೆ. ಶನಿಯು ವರ್ಷ ಪೂರ್ತಿ ನಿಮ್ಮ ರಾಶಿಯಲ್ಲಿ ನೆಲೆಸುತ್ತಾನೆ, ಆದರೆ ರಾಹು 12ನೇ ಮನೆಯಲ್ಲಿ ಸಾಗುತ್ತಾನೆ. ಗುರುವು 4ನೇ, 5ನೇ ಮತ್ತು 6ನೇ ಮನೆಗಳಲ್ಲಿ ಸಾಗುತ್ತಾನೆ. ಪರಿಣಾಮವಾಗಿ ಈ ವರ್ಷ ಸಂಯಮ ಮತ್ತು ತಾಳ್ಮೆ ಅಗತ್ಯವಿರುತ್ತದೆ. ನೀವು ಹಣಕಾಸಿನ ವಿಷಯಗಳಲ್ಲಿ ಸಂಯಮವನ್ನ ಹೊಂದಿರಬೇಕು. ಶುಭ ಕಾರ್ಯಕ್ರಮಗಳಿಗಾಗಿ ನಿಮ್ಮ ಖರ್ಚು ಹೆಚ್ಚಾಗಬಹುದು. ಶನಿಯು ವರ್ಷವಿಡೀ ಲಗ್ನ ಮನೆಯಲ್ಲಿರುತ್ತಾನೆ. ಇದು ನಿಮ್ಮ ಜೀವನದ ಜವಾಬ್ದಾರಿಗಳನ್ನ ಹೆಚ್ಚಿನ ಗಂಭೀರತೆ ಮತ್ತು ಸ್ವಯಂ ಶಿಸ್ತಿನಿಂದ ಸಮೀಪಿಸಲು ನಿಮ್ಮನ್ನ ಪ್ರೋತ್ಸಾಹಿಸುತ್ತದೆ. ಈ ಸಂಚಾರವು ನಿಮ್ಮನ್ನು ಸ್ವಯಂ ಮೌಲ್ಯಮಾಪನ, ತಾಳ್ಮೆ ಮತ್ತು ಪ್ರಾಯೋಗಿಕ ಚಿಂತನೆಗೆ ಕರೆದೊಯ್ಯುತ್ತದೆ. ಜುಲೈ 27ರಿಂದ ಶನಿಯ ಹಿಮ್ಮೆಟ್ಟುವ ಚಲನೆಯು ವರ್ಷದ ಮಧ್ಯದಲ್ಲಿ ಆತ್ಮವಿಶ್ವಾಸದ ಕೊರತೆ, ನಿರ್ಧಾರಗಳ ಬಗ್ಗೆ ಗೊಂದಲ ಮತ್ತು ಕೆಲಸದಲ್ಲಿ ನಿರೀಕ್ಷಿತ ವಿಳಂಬಕ್ಕೆ ಕಾರಣವಾಗಬಹುದು. ಭಾವನಾತ್ಮಕ ಪ್ರಕೋಪಗಳನ್ನು ತಪ್ಪಿಸುವುದು ಮತ್ತು ಉತ್ತಮ ತಂತ್ರವನ್ನು ಅಳವಡಿಸಿಕೊಳ್ಳುವುದು ಈ ಸಮಯದಲ್ಲಿ ನಿರ್ಣಾಯಕವಾಗಿರುತ್ತದೆ. ಮೊದಲನೆಯದಾಗಿ ಆರ್ಥಿಕ ಸ್ಥಿತಿ ಹೇಗಿರುತ್ತೆ ಅಂದ್ರೆ 2026ನೇ ವರ್ಷವು ಆರ್ಥಿಕ ವಿಷಯಗಳಲ್ಲಿ ದುಬಾರಿ ಮತ್ತು ಗೊಂದಲಮಯವಾಗಿರುತ್ತದೆ. ಆರ್ಥಿಕವಾಗಿ 2026 ಶಿಸ್ತನ್ನ ಬಯಸುತ್ತದೆ. ನೀವು ನಿಮ್ಮ ಕಾರ್ಯಗಳನ್ನ ಯೋಜಿಸಬೇಕಾಗುತ್ತದೆ. ಲಗ್ನ ಮನೆಯಲ್ಲಿ ಶನಿಯ ಸಂಚಾರವು ನಿಮ್ಮ ಖರ್ಚು ಮತ್ತು ಆದಾಯದ ಬಗ್ಗೆ ಹೆಚ್ಚು ಗಮನ ಹರಿಸುವಂತೆ ಮಾಡುತ್ತದೆ. ವರ್ಷದ ಆರಂಭದಲ್ಲಿ ಆದಾಯ ಸ್ಥಿರವಾಗಿರುತ್ತದೆ, ಆದರೆ ವೆಚ್ಚಗಳನ್ನ ನಿಯಂತ್ರಿಸುವುದು ಅಗತ್ಯವು. ಜನವರಿಯಿಂದ ಜೂನ್ 2026ರವರೆಗೆ 4ನೇ ಮನೆಯಲ್ಲಿ ಗುರುವಿನ ಸಂಚಾರವು ಮನೆ, ವಾಹನ ಅಥವಾ ಆಸ್ತಿಗೆ ಸಂಬಂಧಿಸಿದ ವೆಚ್ಚಗಳನ್ನು ಹೆಚ್ಚಿಸಬಹುದು. ಇದರ ನಂತರ 5ನೇ ಮನೆಗೆ ಗುರುವಿನ ಪ್ರವೇಶವು ಹೂಡಿಕೆಗಳು, ಉಳಿತಾಯ ಯೋಜನೆಗಳು ಮತ್ತು ಭವಿಷ್ಯ ನಿಧಿಗಳಿಗೆ ಸಕಾರಾತ್ಮಕ ಸಂಕೇತಗಳನ್ನು ನೀಡುತ್ತದೆ. ಉದ್ಯಮಿಗಳಿಗೆ ವರ್ಷದ ಉತ್ತರಾರ್ಧದಲ್ಲಿ, ವಿಶೇಷವಾಗಿ ಡಿಸೆಂಬರ್ 2026ರ ನಂತರ ಲಾಭದ ಸಾಧ್ಯತೆ ಹೆಚ್ಚಾಗುತ್ತದೆ. 11ನೇ ಮನೆಗೆ ರಾಹುವಿನ ಪ್ರವೇಶವು ಹೊಸ ಆದಾಯದ ಮೂಲಗಳನ್ನು ಸಕ್ರಿಯಗೊಳಿಸಬಹುದು. ವೃತ್ತಿ ಜೀವನ ಹೇಗಿರುತ್ತೆ ಅಂದ್ರೆ 2026ನೇ ವರ್ಷವು ಮೀನ ರಾಶಿಯವರಿಗೆ ಉದ್ಯೋಗ ಮತ್ತು ವ್ಯವಹಾರದ ವಿಷಯದಲ್ಲಿ ಪ್ರಗತಿ ಮತ್ತು ಸ್ವಯಂ ಶಿಸ್ತಿನ ವರ್ಷವಾಗಿರುತ್ತದೆ. ವರ್ಷವಿಡೀ ಲಗ್ನ ಮನೆಯಲ್ಲಿ ಶನಿಯ ಸಂಚಾರವು ನಿಮ್ಮ ಗುರುತನ್ನ ನಿಮ್ಮ ಕಠಿಣ ಪರಿಶ್ರಮ, ತಾಳ್ಮೆ ಮತ್ತು ಸ್ಥಿರ ಪ್ರಯತ್ನಗಳಿಂದ ರೂಪಿಸುತ್ತದೆ ಎಂದು ಸೂಚಿಸುತ್ತದೆ. ವರ್ಷದ ಆರಂಭದಲ್ಲಿ ಕೆಲಸದಲ್ಲಿ ಒತ್ತಡ ಮತ್ತು ಜವಾಬ್ದಾರಿಗಳು ಹೆಚ್ಚಾಗಬಹುದು. ನೀವು ನಿಮ್ಮ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ನಿಮ್ಮ ಕೆಲಸದ ಶೈಲಿಯಲ್ಲಿ ಹೆಚ್ಚು ಸಂಘಟಿತರಾಗಬೇಕು. ಶನಿಯ ಹಿಮ್ಮೆಟ್ಟುವ ಹಂತದಲ್ಲಿ ಕೆಲವು ಯೋಜನೆಗಳು ವಿಳಂಬವಾಗಬಹುದು, ಬಡ್ತಿಗಳು ವಿಳಂಬವಾಗಬಹುದು ಅಥವಾ ನಿರ್ಧಾರಗಳನ್ನು ಪರಿಷ್ಕರಿಸಬೇಕಾಗಬಹುದು. ಈ ಸಮಯದಲ್ಲಿ ಉದ್ಯೋಗ ಬದಲಾವಣೆಗಳನ್ನು ತಪ್ಪಿಸುವುದು ಮತ್ತು ನಿಮ್ಮ ಪ್ರಸ್ತುತ ಕೆಲಸದ ಮೇಲೆ ಕೇಂದ್ರೀಕರಿಸುವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಜನವರಿ 1ರಿಂದ ಜೂನ್ 2ರವರೆಗೆ 4ನೇ ಮನೆಯಲ್ಲಿ ಗುರುವಿನ ಸಂಚಾರವು ಕೆಲಸದ ಸ್ಥಿರತೆ, ಸ್ಥಳಾಂತರ ಅಥವಾ ಮನೆಗೆ ಸಂಬಂಧಿಸಿದ ನಿರ್ಧಾರಗಳ ಮೇಲೆ ಪರಿಣಾಮ ಬೀರಬಹುದು. ತರುವಾಯ ಜೂನ್ 2ರಿಂದ ಗುರುವಿನ 5ನೇ ಮನೆಗೆ ಪ್ರವೇಶವು ಸೃಜನಶೀಲತೆ, ನಾಯಕತ್ವ ಮತ್ತು ವೃತ್ತಿಪರ ವಿಶ್ವಾಸವನ್ನ ಬಲಪಡಿಸುತ್ತದೆ. ಈ ಸಮಯವು ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು, ಶಿಕ್ಷಣ ಆಧಾರಿತ ವೃತ್ತಿ ಜೀವನವನ್ನ ಮುಂದುವರಿಸಲು ಅಥವಾ ಸಲಹಾ ಕೆಲಸಗಳನ್ನ ಮಾಡಲು ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ. ಈ ವರ್ಷ ಮೀನ ರಾಶಿಯವರು ಉದ್ಯೋಗ ಬದಲಾವಣೆಗಳನ್ನ ಸಹ ಅನುಭವಿಸಬಹುದು. ವೈವಾಹಿಕ ಜೀವನ ಹೇಗಿರುತ್ತೆ ಅಂದ್ರೆ ನೀವು ವಿವಾಹಿತರಾಗಿದ್ದರೆ 2026ನೇ ವರ್ಷವು ನಿಮಗೆ ವಿಶೇಷವಾಗಬಹುದು. ಈ ವರ್ಷ ನೀವು ವೈವಾಹಿಕ ಜೀವನದಲ್ಲಿ ಕೆಲವು ಉತ್ತಮ ಅನುಭವಗಳನ್ನು ಪಡೆಯುತ್ತೀರಾ. ಸಂಗಾತಿ ನಿಮ್ಮ ಸಂತೋಷಕ್ಕೆ ಕಾರಣರಾಗುತ್ತಾರೆ, ಆದರೆ ನೀವು ಕಹಿ ಅನುಭವಗಳನ್ನು ಸಹ ಅನುಭವಿಸಬೇಕಾಗುತ್ತದೆ. ನಿಮ್ಮ ಸಂಗಾತಿಗೆ ಅವರ ಪಾಲಿಗೆ ಸಾಕಷ್ಟು ಸಮಯ ನೀಡಿ. ನಿಮ್ಮಿಬ್ಬರ ನಡುವೆ ಅಹಂಕಾರದ ಘರ್ಷಣೆ ಉಂಟಾಗಬಹುದು ಅಥವಾ ಕೆಲವು ತಪ್ಪು ತಿಳುವಳಿಕೆಯಿಂದಾಗಿ ವಿವಾದದ ಸಾಧ್ಯತೆ ಇದೆ. ಆದ್ದರಿಂದ ಸಂಬಂಧಕ್ಕೆ ಅಹಂಕಾರವನ್ನ ತರಬೇಡಿ ಮತ್ತು ಯಾವುದೇ ಸಂದೇಹ ಅಥವಾ ಗೊಂದಲವಿದ್ದರೆ ಅದನ್ನು ತಕ್ಷಣವೇ ತೆರವುಗೊಳಿಸಿ. ಇದು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನುಂಟು ಮಾಡುವುದಿಲ್ಲ. ಸಂಗಾತಿಯ ಆರೋಗ್ಯ ಹದಗೆಡಬಹುದು. ದಾಂಪತ್ಯ ಜೀವನವನ್ನ ಸಂತೋಷವಾಗಿಡಲು ನೀವು ನಿಮ್ಮ ದಾಂಪತ್ಯ ಜೀವನಕ್ಕೆ ಸಮರ್ಪಿತರಾಗಬೇಕು. ಪ್ರೇಮ ಜೀವನ ಹೇಗಿರುತ್ತೆ ಅಂತ ನೋಡೋದಾದ್ರೆ ಮೀನರಾಶಿಯವರಿಗೆ 2026ನೇ ವರ್ಷವು ಪ್ರೀತಿ ಮತ್ತು ಕುಟುಂಬದ ವಿಷಯಗಳಲ್ಲಿ ಅವರ ಭಾವನಾತ್ಮಕ ಪರಿಪಕ್ವತೆ ಮತ್ತು ಸ್ಪಷ್ಟತೆಯನ್ನು ಪರೀಕ್ಷಿಸುತ್ತದೆ. ರಾಹು 12ನೇ ಮನೆಯಲ್ಲಿ ಮತ್ತು ಕೇತು 6ನೇ ಮನೆಯಲ್ಲಿ ಈ ವರ್ಷದ ಬಹುಪಾಲಿರುತ್ತಾರೆ. ಇದು ಭಾವನಾತ್ಮಕ ಗೊಂದಲ, ಒಂಟಿತನದ ಪ್ರವೃತ್ತಿ ಮತ್ತು ನಿರೀಕ್ಷೆಗಳ ಕೊರತೆಗೆ ಕಾರಣವಾಗುತ್ತದೆ. ಈ ವರ್ಷ ವಿವಾಹಿತ ವ್ಯಕ್ತಿಗಳು ಸಂವಹನ ಮತ್ತು ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ.
ಸಣ್ಣ ಸಮಸ್ಯೆಗಳನ್ನ ನಿರ್ಲಕ್ಷಿಸುವುದು ಮತ್ತು ತಾಳ್ಮೆಯಿಂದ ಇರುವುದರಿಂದ ಸಂಬಂಧಗಳು ಬಲಗೊಳ್ಳುತ್ತವೆ. ಶನಿಯ ಹಿಮ್ಮೆಟ್ಟುವಿಕೆ ಸಂಬಂಧಗಳಲ್ಲಿ ಆತ್ಮಾವಲೋಕನಕ್ಕೆ ಸಮಯವನ್ನ ತರುತ್ತದೆ. ಈ ಅವಧಿಯು ಹಳೆಯ ಭಿನ್ನಾಭಿಪ್ರಾಯಗಳನ್ನು ತರಬಹುದು. ಈ ಸಮಯವು ಮದುವೆ ಅಥವಾ ಸಂಬಂಧವನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಹೆಚ್ಚು ಅನುಕೂಲಕರವಾಗಿರುತ್ತದೆ. ಇನ್ನು ಆರೋಗ್ಯ ಸ್ಥಿತಿ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಈ ವರ್ಷ ಮೀನರಾಶಿಯವರಿಗೆ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ನೀವು ಜೀವನದಲ್ಲಿ ಶಿಸ್ತು ಮತ್ತು ಸಮತೋಲನವನ್ನ ಕಾಯ್ದುಕೊಳ್ಳಬೇಕಾಗುತ್ತದೆ. ವರ್ಷವಿಡೀ ಲಗ್ನ ಮನೆಯಲ್ಲಿ ಶನಿಯ ಸಂಚಾರವು ಜೀವನ ಶೈಲಿಯಲ್ಲಿ ಸುಧಾರಣೆಯ ಅಗತ್ಯವನ್ನ ಸೂಚಿಸುತ್ತದೆ. ಶನಿಯ ದುಷ್ಪರಿಣಾಮಗಳನ್ನ ತಪ್ಪಿಸಲು ತಾಮಸ ಆಹಾರಗಳನ್ನ ತಪ್ಪಿಸುವುದು ಒಳ್ಳೆಯದು. ಈ ವರ್ಷ ನೀವು ಮೂಳೆ ಸಂಬಂಧಿತ ಸಮಸ್ಯೆಗಳನ್ನ ಸಹ ಅನುಭವಿಸಬಹುದು. ಶನಿಯ ಹಿಮ್ಮೆಟ್ಟುವ ಹಂತದಲ್ಲಿ ಆಯಾಸ, ಒತ್ತಡ ಮತ್ತು ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು. ಈ ಸಮಯದಲ್ಲಿ ಯೋಗ, ಧ್ಯಾನ ಮತ್ತು ನಿಯಮಿತ ದಿನಚರಿ ಅತ್ಯಂತ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ. 5ನೇ ಮನೆಯಲ್ಲಿ ಗುರುವಿನ ಸಂಚಾರವು ಮಾನಸಿಕ ಸಕಾರಾತ್ಮಕತೆ ಮತ್ತು ಶಕ್ತಿಯನ್ನ ಹೆಚ್ಚಿಸುತ್ತದೆ. ಆದರೆ ವರ್ಷದ ಉತ್ತರಾರ್ಧದಲ್ಲಿ ಆರೋಗ್ಯ ಸ್ಥಿರವಾಗಿರುತ್ತದೆ. ಇನ್ನು ಶಿಕ್ಷಣದ ಬಗ್ಗೆ ನೋಡೋದಾದ್ರೆ, ಮೀನರಾಶಿಯ ವಿದ್ಯಾರ್ಥಿಗಳಿಗೆ 2026ರ ಭವಿಷ್ಯವು ಈ ವರ್ಷ ಕಠಿಣ ಪರಿಶ್ರಮ ಮತ್ತು ಸ್ಥಿರತೆಯ ಅಗತ್ಯವಿರುತ್ತದೆ. ಲಗ್ನ ಮನೆಯಲ್ಲಿ ಶನಿಯ ಸಂಚಾರವು ವಿದ್ಯಾರ್ಥಿಗಳನ್ನ ಹೆಚ್ಚು ಶಿಸ್ತುಬದ್ಧರನ್ನಾಗಿ ಮಾಡುತ್ತದೆ. ಆರಂಭಿಕ ತಿಂಗಳುಗಳಲ್ಲಿ ಏಕಾಗ್ರತೆಯ ಕೊರತೆ ಇರಬಹುದು, ಆದರೆ ನಿರಂತರ ಪ್ರಯತ್ನಗಳು ಸಕಾರಾತ್ಮಕ ಫಲಿತಾಂಶಗಳನ್ನ ನೀಡುತ್ತವೆ. 5ನೇ ಮನೆಯಲ್ಲಿ ಗುರುವಿನ ಸಂಚಾರವು ಉನ್ನತ ಶಿಕ್ಷಣ, ಸ್ಪರ್ಧಾತ್ಮಕ ಪರೀಕ್ಷೆಗಳು, ಸಂಶೋಧನೆ ಮತ್ತು ಸೃಜನಶೀಲ ವಿಷಯಗಳಿಗೆ ಅತ್ಯಂತ ಅನುಕೂಲಕರವಾಗಿರುತ್ತದೆ. ವಿದೇಶದಲ್ಲಿ ಶಿಕ್ಷಣ ಪಡೆಯುತ್ತಿರುವವರು ಸಹ ಈ ವರ್ಷ ಯಶಸ್ಸನ್ನ ಕಾಣುತ್ತಾರೆ. ಆದರೆ ಅಕ್ಟೋಬರ್ ನಂತರ ಗುರು 6ನೇ ಮನೆಗೆ ಪ್ರವೇಶಿಸುವುದರಿಂದ ಅಧ್ಯಯನದ ಒತ್ತಡ ಹೆಚ್ಚಾಗಬಹುದು, ಆದರೆ ಇದು ನಿಮ್ಮ ಮಾನಸಿಕ ಶಕ್ತಿಯನ್ನ ಬಲಪಡಿಸುತ್ತದೆ. ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿ, ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ.